ನಿರಾಕರಣೆ ಮಾಡಿದ್ದಕ್ಕೆ ಸಿಟ್ಟಿಗೆದ್ದು ಯುವಕ ಯುವತಿಯನ್ನ ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿ ನಗರದಲ್ಲಿ ಮಂಗಳವಾರ ಸಂಜೆ ನಡೆದಿದೆ. ಈ ಮನ್ಯಾಗ ಅಲ್ರಿ, ಈ ಮನಿ ಅವ್ರದ್ದು ಅಲ್ಲರಿ. ಅಜ್ಜಿ ಕಡೆ ಇದ್ರಿ ಅವ್ರ ಮನಿ. ಏನ್ ಯಾರು ಗೊತ್ತ್ರಿ? ಯಾರು ಮನಿ ನಾವೇನ ಹೆಣ್ಮಕ್ಳಿಗೆ ಬೆಟ್ಟಾಗ ಬರೋರು ಹೋಗೋರು. ನಾದ್ನಿಂದ್ರ ನಮ್ಮ ಏನೂ ಗೊತ್ತಿಲ್ರಿ. ನಗರದ ನಿವಾಸಿ ಐಶ್ವರ್ಯ ಲೋಹಾರ್ ಹಾಗೂ ಯಳ್ಳೂರು ಗ್ರಾಮದ ಪ್ರಶಾಂತ್ ಕುಂಡೇಕರ್ ಮೃತ ದುರ್ದೈವಿಗಳು. ಪೇಂಟಿಂಗ್ ಕೆಲಸ ಮಾಡುತ್ತಿದ್ದ ಪ್ರಶಾಂತ್ ಕೆಲ ದಿನಗಳಿಂದ ಐಶ್ವರ್ಯಾಳನ್ನ ಪ್ರೀತಿಸ್ತಾ ಇದ್ದ. ಐಶ್ವರ್ಯ ತಾಯಿ ಜೊತೆಗೆ ಮದುವೆ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಆಕೆ ಮದುವೆ ಬೇಡ, ಚೆನ್ನಾಗಿ ಕೆಲಸ ಮಾಡಿ ಜೀವನ ಕಟ್ಟಿಕೊಳ್ಳುವಂತೆ ಪ್ರಶಾಂತ್ಗೆ ಬುದ್ಧಿವಾದ ಅಕ್ಕಿ ಕೆಲ್ಸಕ್ಕೆ ಹೋಗ್ತಾರ. ಅಕ್ಕಿ ರಾತ್ರಿ 6 ಗಂಟೆವರೆಗೆ 12 ಗಂಟೆಗೆ ಬರ್ತಾರ. ಅಕ್ಕಿ ಕೆಲ್ಸಕ್ಕೆ ಮನ್ಯಾಗ ನಾವು ಹೋಗಿರ್ತೇವೆ. ಕಾಯ್ಕೊಂಡಿರ್ತೀನಪ್ಪ, ಕಾಯ್ಕೊಂಡಿರ್ತಿದ್ದೆ. ನನ್ನ ಮಗ ಮನ್ಯಾಗ ಇರ್ತೀನಪ್ಪ. ನನ್ನ ಮಗ ಇಷ್ಟಕ್ಕೆ ಕೋಪಗೊಂಡ ಪ್ರಶಾಂತ್ ಮಂಗಳವಾರ ಸಂಜೆ ಐಶ್ವರ್ಯ ಭೇಟಿಗೆ ಬಂದಿದ್ದಾನೆ. ನಾಥಬಾಯಿ ವೃತ್ತದ ಬಳಿ ಇರುವ ಐಶ್ವರ್ಯ ಚಿಕ್ಕಮ್ಮನ ಮನೆಯಲ್ಲಿ ಇಬ್ಬರು ಸೇರಿದ್ದಾರೆ. ಈ ಸಂದರ್ಭದಲ್ಲಿ ವಿಷದ ಬಾಟಲಿ ತಂದಿದ್ದ ಪ್ರಶಾಂತ್ ಐಶ್ವರ್ಯಗೆ ಕುಡಿಸಲು ಬಲವಂತ ಮಾಡಿದ್ದಾನೆ. ಆಗ ಈ ಸಂದರ್ಭದಲ್ಲಿ ಆಕೆ ವಿರೋಧ ಮಾಡಿದ್ದಕ್ಕೆ ಚಾಕುವಿನಿಂದ ಕುತ್ತಿಗೆ ಕೊಯ್ದಿದ್ದು ಐಶ್ವರ್ಯ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಸರಿಕೆ ನಮ್ಗೆ ಮಾಹಿತಿ ಏನ್ ಬಂದಿದೆ ಅಂದ್ರೆ ಇದು ಮದುವೆ ಸಲುವಾಗಿ ಇದು ಆಗಿದೆ. ಇಬ್ರು 1.5 years ಇಂದ ಇಬ್ರು ಪರಿಚಯ ಆಗಿದ್ದಾರೆ. ಮತ್ತೆ ಅವಾಗಿಂದ ಅದು ಮದುವೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಹುಡುಗಿ ತಾಯಿ ಏನ್ ಹೇಳ್ತಾ ಇದ್ರೆ, ಯು ಹ್ಯಾವ್ ಟು ಮೇಕ್ ಮೋರ್ ಮನಿ ಫಸ್ಟ್, ಮತ್ತೆ ಆಮೇಲೆ ನಾನು ಹುಡುಗಿ ನಾನು ಕೊಡ್ತೀನಿ. ಇದು ಹುಡುಗಿನ ಚಿಕ್ಕಮ್ಮ ಮನೆ ಇದೆ. ಚಿಕ್ಕಮ್ಮ ಹುಡುಗಿ ಆವಾಗ ಮನೆಯಲ್ಲಿ ಯಾರು ಇಲ್ಲ. ಸೊ ಇಬ್ರು ಆ ಟೈಮ್ದಲ್ಲಿ ಬಂದಿದ್ದಾರೆ. ಮತ್ತೆ ಆ ಟೈಮ್ದಲ್ಲಿ ಇದು ಘಟನೆ ಆಗಿದೆ. ವಿಚಲಿತನಾದ ಪ್ರಶಾಂತ್ ಚಾಕುವಿನಿಂದ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಟ್ನಾಂಗ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.